ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ವಿದ್ಯಾರ್ಥಿ ವಾಣಿ ಯೂಟ್ಯೂಬ್ ಚಾನಲ್. ನೀವು ಯಾರಾದರೂ ಈ ಕ್ಲಾಸನ್ನು ಮೊದಲನೇ ಬಾರಿಗೆ ನೋಡುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾವು ಇವತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ 10 ಅಂಕದ ಪ್ರಮುಖ ಪ್ರಶ್ನೆಯಾಗಿರುವಂತಹ ಬಸವಣ್ಣನವರ ಪ್ರಕಾರ ಜಾತಿ ರಹಿತ ಸಮಾಜದ ಕುರಿತು ಬರೆಯಿರಿ ಅಂತ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಯಾಗಿರುತ್ತದೆ. ಆದ್ದರಿಂದ ಈ ಕ್ಲಾಸನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಮೊದಲನೇದಾಗಿ ಬಸವಣ್ಣನವರ ಜಾತ್ಯತೀತ ಸಮಾಜ ಅಥವಾ ಜಾತಿ ರಹಿತ ಸಮಾಜ. ಜಾತಿ ಪದ್ಧತಿ ಭಾರತೀಯ ಸಮಾಜಕ್ಕೆ ಒಂದು ದೊಡ್ಡ ಶಾಪವಾಗಿದೆ. ಇದು ದೇಶವನ್ನು ವಿವಿಧ ಪಂಗಡಗಳನ್ನಾಗಿ ವಿಂಗಡಿಸಿದೆ. ಈಗ ಪ್ರತಿಯೊಂದು ಜಾತಿಯ ಜನರು ತಮ್ಮ ಜಾತಿ ಶ್ರೇಷ್ಠ ಎಂದು ಭಾವಿಸುತ್ತಿದ್ದಾರೆ. ಈ ಜಾತಿ ಪದ್ಧತಿ ನಿನ್ನೆ ಇಂದಿನದಲ್ಲ, ಪ್ರಾಚೀನ ಕಾಲದಿಂದಲೂ ಜನತೆಯಲ್ಲಿ ಮೈಗೂಡಿ ಬಂದಿರುವಂಥದ್ದು. ಇದು ಕೇವಲ ಭಾರತಕ್ಕೆ ಸೀಮಿತವಲ್ಲ, ಇಡೀ ಪ್ರಪಂಚದಲ್ಲಿಯೇ ಇದೆ. ಇದರಿಂದಾಗಿ ಆಗಿರುವ ಸಾಮಾಜಿಕ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚು. ಇನ್ನು ಜಾತಿ ರಹಿತ ಸಮಾಜದ ಪ್ರಮುಖ ಅಂಶಗಳು. ಮೊದಲನೇದ್ದು ಜಾತಿ ಎರಡೇ. ಬಸವಣ್ಣನವರ ದೃಷ್ಟಿಯಲ್ಲಿ ಮೇಲ್ಜಾತಿ ಮತ್ತು ಕೀಳು ಜಾತಿ ಎಂಬ ಎರಡು ಪ್ರತ್ಯೇಕವಾದ ಜಾತಿಗಳಿಲ್ಲ. ತಮ್ಮ ಕಾಲದಲ್ಲಿ ಇದ್ದ ಜಾತಿ ವ್ಯವಸ್ಥೆಯನ್ನು ಬಸವಣ್ಣನವರು ಖಂಡಿಸುತ್ತಾ, ಜಾತಿ ಪದ್ಧತಿ ಕೇವಲ ಮನುಷ್ಯ ನಿರ್ಮಿತ, ದೇವ ನಿರ್ಮಿತವಲ್ಲ, ಸ್ತ್ರೀ ಪುರುಷ ಎಂಬುದು ಎರಡೇ ಜಾತಿ ಎಂದು ಹೇಳಿದ್ದಾರೆ. ಇನ್ನು ಎರಡನೇ ಅಂಶವೆಂದರೆ ವೃತ್ತಿ ಜಾತಿ ಸಂಬಂಧವಿಲ್ಲ. ಬಸವಣ್ಣನವರು ವೃತ್ತಿಗೂ ಜಾತಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಹೇಳಿದ್ದಾರೆ. ವೃತ್ತಿಗೂ ಜಾತಿಗೂ ತಳಕು ಹಾಕಿ ಅವರು ಕೀಳು ತಾವು ಮೇಲು ಎಂದು ಹಾರಾಡುವ ಜನರಿಗೆ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾರಿಗನಾದ, ವೇದವನೋದಿ ಆರುವನಾದ ಎಂದು ಹೇಳುವುದರ ಮೂಲಕ ವೃತ್ತಿಗಳೇ ಜಾತಿಗಳೆಂದು ಭಾವಿಸಿದ ಜಾತ್ಯಂಧರಿಗೆ ಕಣ್ಣು ತೆರೆಸಿದರು. ಮೂರನೇದಾಗಿ ಕುಲಜನರು ಅಥವಾ ಕುಲಜಾನರು. ಕುಲೀನರು ಎಂಬ ಪ್ರಶ್ನೆಗೆ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ತಮ್ಮ ಕೂಡಲ ಸಂಗಮನ ಶರಣರೇ ಕುಲಜರು ಎಂದು ಉತ್ತರಿಸಿದರು. ಭಕ್ತರಾದವರು ಒಂದು ಕುಲ, ಭಕ್ತನಾದವನು ಕಳದ, ಹುಸಿಯದ, ಕೊಲ್ಲದ, ಅನ್ಯರಿಗೆ ಅಸಹ್ಯಪಡದ, ತನ್ನ ಬಣ್ಣಿಸದ, ಇದಿರ ಅಳಿಯದ, ಶುದ್ಧ ಚಾರಿತ್ರ್ಯದವನಾಗಿರಬೇಕೆಂದು ಬಸವಣ್ಣನವರು ಜಾತಿರಹಿತ ಸಮಾಜದಲ್ಲಿ ಪ್ರಮುಖವಾದ ಅಂಶಗಳಲ್ಲಿ ವಿವರಿಸಿದ್ದಾನೆ. ನಾಲ್ಕನೇದಾಗಿ ಅಸ್ಪೃಶ್ಯತೆಯ ನಾಶದಿಂದ ಜಾತಿ ನಿರ್ಮೂಲನೆ. ಸಹಸ್ರಾರು ವರ್ಷಗಳಿಂದ ಅಥವಾ ಸಾವಿರಾರು ವರ್ಷಗಳಿಂದ ಭಾರತದಲ್ಲಿದ್ದ ಅಸ್ಪೃಶ್ಯತೆಯನ್ನು ಬಸವಣ್ಣನವರು ಗುರುತಿಸಿ ಅದರ ಘೋರ ಪರಿಣಾಮಗಳನ್ನು ಮನಗಂಡು ಅದರ ನಿರ್ಮೂಲನಕ್ಕಾಗಿ ಅವಿರತವಾಗಿ ಹೋರಾಡಿದರು. ಅಸ್ಪೃಶ್ಯತೆ ತೊಲಗಿದರೆ ಜಾತೀಯತೆ ನೆಲಕಚ್ಚುತ್ತದೆ, ಜಾತೀಯತೆ ನಿರ್ನಾಮವಾದರೆ ಸಾಮಾಜಿಕ ನ್ಯಾಯ ದೊರಕುತ್ತದೆ ಎಂಬುದು ಬಸವಣ್ಣನವರ ಧೋರಣೆಯಾಗಿತ್ತು. ದಲಿತರು ಪಡುತ್ತಿದ್ದ ಕಷ್ಟ ಕಾರ್ಪಣ್ಯಗಳನ್ನು ಕಂಡಾಗ ಅವರ ಹೃದಯಕ್ಕೆ ಬಾಣ ಇಟ್ಟಂತಾಗುತ್ತಿತ್ತು ಅಥವಾ ಚುಚ್ಚಿದಂತಾಗುತ್ತಿತ್ತು. ಇನ್ನು ಐದನೇದಾಗಿ ಪ್ರಮುಖ ಅಂಶವೆಂದರೆ ಅಂತರ್ಜಾತಿ ವಿವಾಹ. ಸಮಾಜದೊಳಗಿನ ಜಾತೀಯತೆಯ ಜಟಿಲತೆಯನ್ನು ತೊಡೆಯಲು ಅಂತರ್ಜಾತೀಯ ವಿವಾಹ ಅವಶ್ಯಕತೆ ಎಂದು ಬೋಧಿಸಲಿಲ್ಲ. ಸ್ವತಃ ಈ ಮಾತಿಗೆ ತಾವು ಸಾಕ್ಷಿಯಾಗಿ ನಿಂತರು. ಬಸವಣ್ಣನವರು ಕ್ಷತ್ರಿಯ ವಂಶದ ಸಿದ್ದರಸನ ಮಗಳು ನೀಲಾಂಬಿಕೆಯನ್ನು ಬಸವಣ್ಣ ಮದುವೆಯಾದ. ಮೇಲು ಜಾತಿಯ ಗಂಡು ಕೀಳು ಜಾತಿಯ ಹೆಣ್ಣಿನೊಂದಿಗೆ ವಿವಾಹವಾಗುವ ಈ ಅನುಲೋಮ ಪದ್ಧತಿಯನ್ನು ಬಸವಣ್ಣ ತನ್ನ ಬದುಕಿನ ಹೋರಾಟದ ಮೂಲಕ ಪ್ರಾರಂಭಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತದೆ ಎಂಬುದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಆರನೇದಾಗಿ ದಾಸೋಹ ತತ್ವದ ಮೂಲಕ ಜಾತಿ ಅಸಮಾನತೆಯನ್ನು ತೊಡೆದು ಹಾಕುವುದು. ಈ ಅಂಶದಿಂದ ಅಥವಾ ಈ ರೀತಿಯಾಗಿ ಬಸವಣ್ಣನವರು ಹೇಳಿದ್ದಾರೆ. ವೃತ್ತಿಯ ಸಮಾನತೆಯನ್ನು ತೊಡೆದು
ಒಡೆದೊಡಿಸದಂತೆ ದಾಸೋಹದ ಮೂಲಕ ಸಹಪಂಕ್ತಿಯನ್ನೇರ್ಪಡಿಸಿ ಜಾತಿ ಅಸಮಾನತೆಯನ್ನು ತೊಡೆದು ಹಾಕಿದರು. ದಾಸೋಹದ ಮೂಲಕ ಉಂಟು ಮಾಡಿದ ಸಹಪಂಕ್ತಿ ಭೋಜನ ಅವರ ಪ್ರಥಮ ಪ್ರಯತ್ನವಾದರೆ, ಜಾತಿ ವಿನಾಶಕ್ಕೆ ಅವರು ಕೈಗೊಂಡು ರಕ್ತ ಸಂಬಂಧವನ್ನು ಬೆಳೆಸುವ ಅಂತರ್ಜಾತಿ ವಿವಾಹ ಪ್ರಮುಖ ಹೋರಾಟವಾಯಿತು. ಜಾತಿಗಳಲ್ಲಿರುವ ಭೇದ ಊಟಕ್ಕಿಂತ ಮದುವೆಗಳಲ್ಲಿ ಹೆಚ್ಚಾಗಿ ಎದ್ದು ಕಾಣುತ್ತದೆ. ಈ ಜಾತಿ ವಿನಾಶದ ಪ್ರಥಮ ಹಂತವಾಗಿ ಸಹಪಂಕ್ತಿಯ ದಾಸೋಹ ತತ್ವ ಜಾರಿಗೆ ತಂದರು. ಇದೆಲ್ಲ ಬಸವಣ್ಣನವರ ಪ್ರಕಾರ ಜಾತಿ ರಹಿತದ ಕುರಿತಾದ ಪ್ರಮುಖವಾದ ಅಂಶಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ನಿಮಗೆ ಪರೀಕ್ಷೆಯಲ್ಲಿ ಬಸವಣ್ಣನವರ ಬಗ್ಗೆ ಒಂದು 10 ಅಂಕದ ಪ್ರಶ್ನೆ ಖಂಡಿತವಾಗಿ ಬಂದೇ ಬರುತ್ತದೆ. ಅದಕ್ಕಾಗಿ ಬಸವಣ್ಣನವರ ಮಾನವತಾವಾದ ಮತ್ತು ಜಾತಿ ರಹಿತ ಇವೆರಡು ಪ್ರಶ್ನೆಗಳನ್ನು ನೋಡಿಕೊಳ್ಳಬೇಕು. ಮಾನವತಾವಾದ ಬಸವಣ್ಣನವರ ಪ್ರಕಾರ ಮಾನವತಾವಾದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ಇನ್ನು ಯಾರು ನೋಡಿಲ್ಲ ಹೋಗಿ ತಪ್ಪದೆ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಗೆಳೆಯರಿಗೆ ಮತ್ತು ಫ್ರೆಂಡ್ಸಿಗೆ ತಪ್ಪದೆ ಶೇರ್ ಮಾಡಿ. ಮುಂದೆ ನಿಮಗೆ ಯಾವ ವಿಷಯದ ಬಗ್ಗೆ ನೋಟ್ಸ್ ಬೇಕು ಎಂಬುದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.